ಜೇಡರ ದಾಸಿಮಯ್ಯನವರ ಒಂದು ವಚನ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ, ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಜೇಡರ ದಾಸಿಮಯ್ಯನವರು ಬಸವಣ್ಣನವರಿಗಿಂತ 20 ವರ್ಷ ಹಿರಿಯ ವಚನಕಾರರಾಗಿದ್ದರು. ಇಂದಿನ ಯಾದಗಿರಿ ಜಿಲ್ಲೆಯ ಮುದನೂರು ದಾಸಿಮಯ್ಯನವರ ಜನ್ಮಸ್ಥಳ ಆಗಿರುತ್ತದೆ. ಇವರ ವಚನಗಳಲ್ಲಿ ಜೇಡರ ಅನ್ನುವಂತಹ ಶಬ್ದ ಇರುವಂಥದ್ದನ್ನು ಸಂಶೋಧಕರಾದಂತಹ ಎಚ್ ದೇವಿರಪ್ಪ ಅವರು ಗುರುತಿಸಿದ್ದಾರೆ. ಹಾಗಾಗಿ ನೇಗಿಯ ವೃತ್ತಿಯನ್ನು ಮಾಡ್ತಾ ಇದ್ರು ಅಂತೇಳಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ಬದುಕಿನ ಸಂಕೀರ್ಣತೆಗಳನ್ನು ಕುರಿತು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಈ ವಚನದಲ್ಲೂ ಕೂಡ ಹಸಿವಿನ ತೀವ್ರತೆಯನ್ನು ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ ಜ್ಞಾನದ ಹಸಿವು ಹೌದು, ಮತ್ತೊಂದು ಹೊಟ್ಟೆಯ ಹಸಿವು ಹೌದು. 12ನೇ ಶತಮಾನದಲ್ಲಿದ್ದ ಬಡತನದ ಬವಣೆಯಿಂದ ನೊಂದು ಬೆಂದವರ ಪರವಾಗಿ ಇಲ್ಲಿ ದಾಸಿಮಯ್ಯನವರು ದನಿ ಎತ್ತಾರೆ. ಹಾಗಾಗಿ ವಚನಕಾರರು ಮಾಡಿದ್ದು ಸಾಮಾಜಿಕ ಕ್ರಾಂತಿ ಅಂತೇಳಿ ಕರೀಲಿಕ್ಕೆ ಇದೇ ಪ್ರಮುಖ ಕಾರಣ ಕೂಡ ಹೌದು. ಬಡವರಿಗೆ ಸಮಸ್ಯೆ ಹೇಳಿಕೊಳ್ಳಲು ಏಕಮಾತ್ರ ಮೂಲ ಅಂದರೆ ಭಗವಂತ ಅಥವಾ ದೇವರು ಅಂತ. ಇದನ್ನೇ ನಂಬಿಕೆಯಾಗಿ ಬಡವರಿಗೋಸ್ಕರವೇ ಕೋಟ್ಯಾನುಕೋಟಿ ದೇವತೆಗಳನ್ನು ಸೃಷ್ಟಿ ಮಾಡಿ, ನಿಮಗೆ ಪರಿಹಾರ ಬೇಕು ಅಂದರೆ ಈ ದೇವರನ್ನು ಪೂಜೆ ಮಾಡಿ ಅಂತೇಳಿ, ಭಕ್ತಿಯಿಂದ ಬೇಡ್ಕೊಳ್ಳಿ ಅಂತೇಳಿ ಆ ಕಾಲದ ಉತ್ತಮ ವರ್ಗ ಅಂದರೆ ಮೇಲ್ವರ್ಗ ಸೃಷ್ಟಿ ಮಾಡಿದಂತಹ ಒಂದು ವಿಧಾನ ಇಂದಿಗೂ ಕೂಡ ಇದು ಮುಂದುವರಿತಾ ಇರತಕ್ಕಂಥದ್ದು ಆ ಭಕ್ತಿ ಅಥವಾ ದೇವರ ಬಗೆಗೆ ಇರತಕ್ಕಂತಹ ಅಪಾರವಾದ ನಂಬಿಕೆಯೇ ಕಾರಣ ಅಂತೇಳಿ ತಿಳಿಬಹುದು. ಈ ರೀತಿ ಭಕ್ತಿಯಿಂದ ಪೂಜಿಸಿಕೊಳ್ತಕ್ಕಂತಹ ದೇವರಿಗೆ ದಾಸಿಮಯ್ಯ ಇಲ್ಲಿ ಸವಾಲನ್ನು ಹಾಕ್ತಾನೆ. ಏನಂತಂದರೆ, ಒಡಲು ಅಂದರೆ ಹೊಟ್ಟೆ ಅಥವಾ ದೇಹ. ಈ ದೇಹ ಅಥವಾ ಹೊಟ್ಟೆ ಇರುವವನು ಹಸಿವಿನಿಂದ ಬಳಲ್ತಾ ಇದ್ದಾನೆ. ಈ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಆತ ಕೆಲವೊಮ್ಮೆ ಹುಸಿ ಅಂದರೆ ಸುಳ್ಳನ್ನು ಕೂಡ ಹೇಳ್ತಾ ಇದ್ದಾನೆ. ಹಾಗಂತ ನೀನು ಆತನನ್ನು ಜಡಿದು ಅಥವಾ ಬೆದರಿಸಿ ನುಡಿಲಿಕ್ಕೆ ಹೋಗಬೇಡ. ಏಕೆಂದರೆ ಹಸಿವು ಎಂಥವನನ್ನು ಕೂಡ ಕುಂದಿಸಿ ಬಿಡುತ್ತದೆ. ಹಸಿವಿನಿಂದ ಸತ್ತವರು, ಸೈಜುಗಲ್ಲು ಹೊತ್ತವರು, ಒದೆಸಿಕೊಂಡು ಹೊದೆದವರು ನನ್ನ ಜನಗಳು ಅಂತೇಳಿ ಸಿದ್ಧಲಿಂಗಯ್ಯನವರು ಕೂಡ ಹಸಿವಿನ ಬವಣೆಯನ್ನು ಕುರಿತು ತಮ್ಮ ಒಂದು ಕವಿತೆಯಲ್ಲಿ ಹೇಳ್ತಾರೆ. ಅಕ್ಕಮಹಾದೇವಿ ಕೂಡ ಒಂದು ವಚನದಲ್ಲಿ ನೊಂದವರ ನೋವ ನೋಯದವರೆತ್ತ ಬಲ್ಲರು ಅಂತೇಳಿ ಹೇಳ್ತಾರೆ. ಅಂದರೆ ಯಾವುದೇ ನೋವಾಗಿರಲಿ ಅದನ್ನು ಅನುಭವಿಸಿದವರಿಗೆ ಅದರ ತೀವ್ರತೆ ಗೊತ್ತಾಗುವಂಥದ್ದು. ಹಾಗಾಗಿ ಇಲ್ಲಿ ದಾಸಿಮಯ್ಯ ದೇವರಿಗೆ ಸವಾಲಾಗ್ತಾರೆ. ಏನಂತಂದರೆ, ನೀನು ಕೂಡ ನನ್ನಂತೆ ಹಸಿವಿನಿಂದ ಬಳಲಿ ನೋಡು, ಆವಾಗ ಇದರ ನೋವು ನಿನಗೆ ಗೊತ್ತಾಗ್ತದೆ. ಏಕೆಂದರೆ ದೇವರು ಅಂದರೆ ನೋವು ನಿವಾರಕ ಹೌದು. ನೋವು ನಿವಾರಕ ಆಗಬೇಕಾದ್ರೆ ಆ ನೋವಿನ ಮಹತ್ವ ಆತನಿಗೆ ಗೊತ್ತಿರಬೇಕು. ಆ ನೋವಿನ ಅನುಭವವೇ ಇಲ್ಲ ಅಂದಮೇಲೆ ಆತ ಈ ನೋವನ್ನು ಅಥವಾ ಈ ಭಾವನೆಯನ್ನು, ಈ ಸಂಕಟವನ್ನು ನಿವಾರಿಸುವುದಾದರೂ ಹೇಗೆ ಅಂತೇಳಿ ದಾಸಿಮಯ್ಯನವರಲ್ಲಿ ಪ್ರಶ್ನೆಯನ್ನು ಹಾಕ್ತಾರೆ. ಹಾಗಾಗಿ ವಚನಕಾರರು ಪ್ರತಿಪಾದಿಸಿದಂತಹ ದಾಸೋಹದ ಪರಿಕಲ್ಪನೆ ಏನಿದೆ, ದಾಸಿಮಯ್ಯನವರ ಈ ವಚನ ಆ ದಾಸೋಹದ ಪರಿಕಲ್ಪನೆಗೆ ಮತ್ತಷ್ಟು ಮಹತ್ವವನ್ನು ಕೊಡ್ತು ಅಂತೇಳಿ ನಾವು ಅರ್ಥವನ್ನು ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ವಚನಕಾರರಿಗೆ ಹಸಿವಿನಿಂದ ಮುಕ್ತಗೊಂಡಂತಹ ಒಂದು ಸಮಾಜವನ್ನು ಕಟ್ಟುವುದು ಕೂಡ ಅವರ ಉದ್ದೇಶ ಆಗಿರ್ತದೆ. ಹಾಗಾಗಿ ಇದು ಜ್ಞಾನದ ಹಸಿವು ಕೂಡ ಆಗ್ತದೆ, ಹೊಟ್ಟೆ ಹಸಿವು ಕೂಡ ಆಗ್ತದೆ. ಹೊಟ್ಟೆ ಹಸಿವನ್ನು ನೀಗಿಸಿ ಸಮಾಜವನ್ನು ಉದ್ಧಾರ ಮಾಡುವುದು ಮತ್ತು ಜ್ಞಾನದ ಹಸಿವನ್ನು ನೀಗಿಸಿ ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸುವುದು ವಚನಕಾರರ ಬಹಳ ಮುಖ್ಯ ನಿಲುವಾಗಿತ್ತು ಅನ್ನುವಂಥದ್ದನ್ನು ದಾಸಿಮಯ್ಯನವರ ಈ ವಚನದ ಮೂಲಕ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು.